ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೇಳುವುದು ಕೇವಲ ಒಂದು ಕಥೆಯಲ್ಲ. ಇದು ಮಾನವನಿಗೆ ಅಗತ್ಯವಾದ ಸೇವೆಗಳ ದೈವಿಕ ಮೂಲದ ಕಥೆ. ಮಾನವರ ಜೀವನಕ್ಕೆ ದಾರಿ ತೋರಿದ ಸವಿತಾ ಮಹರ್ಷಿಗಳ ಕಥೆ. ದೇವಲೋಕದಲ್ಲಿ ಮಹಾಯಜ್ಞವೊಂದು ನಡೆಯುತ್ತಿತ್ತು. ತ್ರಿಮೂರ್ತಿಗಳು, ಪಾರ್ವತಿ, ದೇವತೆಗಳು, ಯಕ್ಷಗಂಧರ್ವರು ಮತ್ತು ಋಷಿಮುನಿಗಳು ಉಪಸ್ಥಿತರಿದ್ದರು. ಯಜ್ಞಕುಂಡದಿಂದ ಜ್ವಾಲೆಗಳು ಆಕಾಶದೆಡೆಗೆ ಚಿಮ್ಮುತ್ತಿದ್ದವು. ಆ ಜ್ವಾಲೆಯೊಂದು ಮಹಾದೇವನ ಜಟೆಯನ್ನು ಸ್ಪರ್ಶಿಸಿ ಸ್ವಲ್ಪ ಭಾಗ ಸುಟ್ಟುಹೋಯಿತು. ಇದನ್ನು ಕೇಳಿದ ಪಾರ್ವತೀದೇವಿಯು ಶಿವನಿಗೆ, ದೇವ, ನಿಮ್ಮ ದೇಹವು ಅಶುದ್ಧವಾಗಿದೆ. ಯಜ್ಞದ ಪಾವಿತ್ರ್ಯಕ್ಕಾಗಿ ಶುದ್ಧರಾಗಿ ಯಜ್ಞ ಮುಂದುವರಿಸಿ ಎಂದು ಶಾಂತವಾಗಿ ಸಲಹೆ ನೀಡುತ್ತಾಳೆ. ತಾಯಿಯ ಸಲಹೆಯಂತೆ ಶಿವನು ಕಣ್ಣು ಮುಚ್ಚಿ ತೆರೆದಾಗ ಮಹಾದೇವನ ಬಲಗಣ್ಣಿನ ಕಿರಣಗಳ ನಡುವೆ ಸವಿತಾ ಮಹರ್ಷಿಗಳು ಕತ್ತರಿ ಕತ್ತಿಗಳೊಂದಿಗೆ ಅವತರಿಸಿದರು. ನಂತರ ಸವಿತಾ ಮಹರ್ಷಿಗಳು ಮಹಾದೇವನ ಸುಟ್ಟ ಜಟೆಯನ್ನು ಶುದ್ಧೀಕರಿಸುತ್ತಾರೆ. ಅವರ ಆ ಚಳಕ ನೃತ್ಯದಂತೆ ನಡೆಯುತ್ತದೆ. ಇದನ್ನೇ ಆಯುಷ್ ಕರ್ಮ ಎನ್ನುತ್ತಾರೆ. ಇದು ಆರೋಗ್ಯ ಮತ್ತು ಆಯಸ್ಸನ್ನು ಹೆಚ್ಚಿಸುವ ಸೇವೆ. ಮಹರ್ಷಿಯ ಸೇವೆಗೆ ಮೆಚ್ಚಿ ಶಿವನು ವೀಣೆ, ನಾದಸ್ವರ, ತಾಳಗಳನ್ನು ಕರುಣಿಸಿ, ಸವಿತಾ, ನೀನು ಶುಚಿತ್ವದೊಂದಿಗೆ ಸಂಗೀತ ಸೇವೆ ಮಾಡು ಎಂದು ಹರಸುತ್ತಾನೆ. ಬ್ರಹ್ಮದೇವನು ಆಯುರ್ವೇದ ಜ್ಞಾನದ ಸುವರ್ಣ ತಾಳೆಗರಿಗಳು ಮತ್ತು ಔಷಧ ಕಲಶವನ್ನು ನೀಡಿ ಮಾನವರ ದೇಹದ ನೋವುಗಳನ್ನು ನಿವಾರಿಸುವ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಹರಸುತ್ತಾನೆ. ಸವಿತಾ ಮಹರ್ಷಿಗಳು ಆಯುಷ್ಕರ್ಮದಿಂದ ದೇಹದ ಸ್ವಚ್ಛತೆ, ಆಯುರ್ವೇದದಿಂದ ಆರೋಗ್ಯದ ರಕ್ಷಣೆ ಮತ್ತು ವೇದಗಾಯನದಿಂದ ಮನಸ್ಸಿನ ಶಾಂತಿ ನೀಡುವ ಸೇವೆಗಳನ್ನು ಒಂದಾಗಿಸಿ ಈ ಮೂರರ ಮೂಲವಾಗುತ್ತಾರೆ. ನಂತರ ಅವರು ಭೂಲೋಕಕ್ಕೆ ಆಗಮಿಸಿ ತಮ್ಮ ಜ್ಞಾನವನ್ನು ಜನರಿಗೆ ಧಾರೆ ಎರೆಯುತ್ತಾರೆ. ಈ ವೃತ್ತಿಗಳನ್ನು ಮುಂದುವರಿಸಲು ಗುರು-ಶಿಷ್ಯ ಪರಂಪರೆ ಆರಂಭವಾಗುತ್ತದೆ ಮತ್ತು ಒಂದು ಸಮುದಾಯವೇ ಈ ವೃತ್ತಿಗಳನ್ನು ಅಪ್ಪಿಕೊಳ್ಳುತ್ತದೆ. ಅದೇ ನಮ್ಮ ಸವಿತಾ ಸಮಾಜ. ಸವಿತಾ ಸಮಾಜದವರು ಹುಟ್ಟಿನಿಂದ ಸಾವಿನವರೆಗೆ ವ್ಯಕ್ತಿಯ ಚೂಡಾಕರ್ಮ, ನಾಮಕರಣ, ಉಪನಯನ, ಮದುವೆ, ದೇವಾಲಯಗಳು, ಜಾತ್ರೆ, ಮೆರವಣಿಗೆಗಳಲ್ಲಿ ಆಯುಷ್ಕರ್ಮ ಮತ್ತು ಮಂಗಳವಾದ್ಯ ಸೇವೆಗಳನ್ನು ನೀಡುತ್ತಾರೆ. ಅವರು ಶಸ್ತ್ರಚಿಕಿತ್ಸೆ ಮತ್ತು ಆಯುರ್ವೇದ ಸೇವೆಗಳನ್ನು ನೀಡುತ್ತಾರೆ. ಯುದ್ಧ ಮತ್ತು ಶಾಂತಿಕಾಲಗಳಲ್ಲಿ ಸೈನಿಕರು ಹಾಗೂ ಜನರಿಗೆ ನಿರಂತರ ಸೇವೆ ಸಲ್ಲಿಸಿ ಸ್ವಚ್ಛತೆ, ಸಂಸ್ಕಾರ ಮತ್ತು ಸಂಸ್ಕೃತಿಗಳ ಮೂಲಕ ನಾಗರಿಕತೆಯ ನಾವಿಕರಾಗಿದ್ದಾರೆ. ಸವಿತಾ ಸಮಾಜದವರು ಯಾವುದೇ ಭೇದಭಾವವಿಲ್ಲದೆ ಮಕ್ಕಳು, ವೃದ್ಧರು, ರೋಗಿಗಳು ಸೇರಿದಂತೆ ಎಲ್ಲರಿಗೂ ವಿನಯದಿಂದ ಸೇವೆ ಸಲ್ಲಿಸುತ್ತಾರೆ. ಇವರ ಪವಿತ್ರ ಸೇವಾ ಪರಂಪರೆ ಮುಂದುವರೆಯಲಿ. ಇವರಿಗೆ ಸಮಾಜದಲ್ಲಿ ಅಗೌರವ, ಜಾತಿ ನಿಂದನೆ, ಶೋಷಣೆಗಳು ನಿಂತು ಇವರ ಸೇವೆಗೆ ಮಾನ್ಯತೆ ಮತ್ತು ಗೌರವ ದೊರೆಯಲಿ ಎಂದು ನಮ್ಮ ಜನಾಂಗದ ಪರವಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಕಥೆ ರಚನೆ ಮತ್ತು ಪ್ರಸ್ತುತಿ ವೆಂಕಟಾಚಲಪತಿ, PB, ದಾವಣಗೆರೆ.